ಅಷ್ಟು ಟ್ರೈ ಒಂದು ಸೈಕಲಲ್ಲಿ ಇಟ್ಕೊಂಡು ಹೋಗ್ತೀವಿ ನಾವು. ಹಣ್ಣಾಗಿರೋದೆಲ್ಲ ಮೇಲಿಡ್ತೀವಿ. ಸ್ವಲ್ಪ ಕಾಯಿ ಬಂದಿರೋದು ಫುಲ್ ಕೆಳಗೆ, ಫುಲ್ ಕಾಯಿ ಇರೋದು ಫುಲ್ ಕೆಳಗೆ. ಈ ಥರ ನಾವು ಸಟ್ ಮಾಡೋದಿಲ್ಲಿ. ನಮಸ್ಕಾರ. ಇವತ್ತು ನಂದು ಸೆಕೆಂಡ್ ಸೇವೆ ಇದೆ. ಫ್ರೂಟ್ ಶಾಟಿಂಗು ಅಂತ ಹೇಳ್ತಾರೆ ಇಲ್ಲಿ. ಫ್ರೂಟ್ ಶಾಟಿಂಗು ಅಂತಂದರೆ ಫ್ರೂಟು ಮತ್ತು ತರಕಾರಿ ಬಂದಿರುತ್ತೆ ಅಲ್ಲಿ ಮೇನ್ ಗೇಟ್ ಹತ್ರ. ಅದನ್ನು ನಾವು ಇದರಲ್ಲಿ ಇಟ್ಕೊಂಡು ತೊಗೊಂಬರ್ತೀವಿ. ನನಗೆ ಇಟ್ಕೊಂಡು ತಗೊಂಬರ್ಲಿಕ್ಕೆ ತೂಕಲಿಕ್ಕೆ ಒಬ್ಬರು ಪೀಪಲ್ಲು ಬರ್ತಾರಲ್ಲಿ. ಈಗ ತಗೊಂಡೋಗ್ತಾ ಇದ್ದೀನಿ ಖಾಲಿ ಗಾಡಿನ. ತಗೊಂಡೋಗಿ ಅಲ್ಲಿಂದ ನಾವು ತೊಗೊಂಬರ್ತೀವಿ ಇದರಲ್ಲಿ ಹಾಕ್ಕೊಂಡು. ಆಮೇಲೆ ಕ್ಯಾಬಿನೆಟ್ನಲ್ಲಿ ಎಲ್ಲದನ್ನು ಫುಲ್ ಮಾಡಬೇಕು. ಅದೇ ನನ್ನದು ಸೇವೆ ಇವತ್ತು. ಓಕೆ, ಇಷ್ಟು ಬಂದಿದೆ ಇವತ್ತು. ಇಷ್ಟು ಟ್ರೇ ಇದೆ ನೋಡಿ. ಅಷ್ಟು ಟ್ರೇ ಒಂದು ಸೈಕಲಲ್ಲಿ ಇಟ್ಕೊಂಡು ಹೋಗ್ತೀವಿ ನಾವು. ಇಷ್ಟು ಟ್ರೇ ಹಣ್ಣು ಮತ್ತು ತರಕಾರಿ ಎಲ್ಲ ಮಿಕ್ಸಾಗೇ ಬರುತ್ತೆ ಡೈಲಿ. ಹಿಂಗೆ ನಮಗೆ ಯಾವ್ದು ಶಾರ್ಟೇಜ್ ಇರುತ್ತೋ ಅದನ್ನ ತೊಗೊಂಬರ್ತೀವಿ ನಾವು. ಅಷ್ಟೇ, ಎಲ್ಲ ತೊಗೊಂಡೋಗ್ಬೇಕೀಗ ಅಷ್ಟೇ. ನಾನು ಆಯಿತು, ತೊಗೊಂಡು ಹೋಗ್ತಾ ಇದ್ದೀವಿ ಈಗ. ಓಕೆ, ಗಾಡಿ ದುಕ್ಕೊಂಡು ಹೋಗ್ಬೇಕು. ಕಿಚನ್ ಹತ್ರ ತೊಗೊಂಬಂದಿದ್ದೀನಿ ಹಣ್ಣುಗಳನ್ನ. ಬ್ಯಾಸ್ಕೆಟ್ ಹಣ್ಣು ಎಲ್ಲ ತೊಗೊಂಬಂದಿಟ್ಟಿದ್ದೀನಿ. ಬನಾನಾ ಇದೆ, ಪಪ್ಪಾಯ ಇದೆ, ಮೋಸಂಬಿ ಇದೆ, ಪೇರ್ಲೆಹಣ್ಣು ಇದೆ, ಪೈನಾಪಲ್ ಇದೆ. ಎಲ್ಲದೂ ತೊಗೊಂಬಂದಿಟ್ಟಿದ್ದೀನಿ. ಹಳೇದೆಲ್ಲ ಒಂದು ಸೈಡ್ ಮಾಡಿರ್ತೀವಿ, ಹೊಸದೆಲ್ಲ ಒಂದು ಸೈಡ್ ಇಡ್ತೀವಿ. ಯಾಕೆಂದರೆ ಹಳೇದು ಫಸ್ಟ್ ಯೂಸ್ ಮಾಡ್ತೀವಿ, ಹೊಸದು ಎರಡನೇ ದಿನ ಯೂಸ್ ಮಾಡ್ತೀವಿ. ಆ ಥರ ಇರುತ್ತೆ. ಹಳೇದು ಒಂದು ಸೈಡ್ ಮಾಡಿ ಇಟ್ಬಿಟ್ಟು ಆನಂತರ ಬಂದಿದ್ದು ಇವತ್ತು ಹೊಸದು ಫ್ರೆಶ್ ಆಗಿ ಬಂದಿರೋದನ್ನು ಒಂದು ಸೈಡ್ ಮಾಡಿಡಬೇಕು. ಅದು ಎಲ್ಲ ಕೆಲಸ ಈಗ ನಮ್ಮದು. ಅಷ್ಟು ಫ್ರೂಟ್ ಶಾಟಿಂಗ್ ಅಂತ ಹೇಳ್ತಾರೆ ಇಲ್ಲಿ. ಓಕೆ, ಫ್ರೂಟ್ ಶಾಟಿಂಗ್ ಜೊತೆಗೆ ತರಕಾರಿ ಸ್ವಲ್ಪ ಬಂದಿದೆ, ಅದನ್ನು ಕೂಡ ಜೊತೆಲೇ ಮಾಡಬೇಕು. ತರಕಾರಿ ಸ್ವಲ್ಪ ಇದೆ ಇವತ್ತು, ಭಾಳ ಇಲ್ಲ, ಅದನ್ನು ಕೂಡ ಮಾಡಬೇಕು. ನೆಲ್ಲಿಕಾಯಿ ಮಳೆಗಾಲ ಇದೆಯಲ್ಲ, ಸ್ವಲ್ಪ ಎಲ್ರಿಗೂ ಇದು ಅವಶ್ಯಕತೆ ಇರುತ್ತೆ ಅಂತ ಇದನ್ನು ಕೂಡ ತರಿಸ್ತೀವಿ. ಜೊತೆಗೆ ಬಾಳೆಹಣ್ಣು, ನೆಲ್ಲಿಕಾಯಿ ಇದು ಮಾತ್ರ ಈ ಕ್ಯಾಬಿನೆಟಿಗೆ ಹೋಗುತ್ತೆ. ಯಾಕೆಂದರೆ ಇದು ಕ್ಯಾಬಿನೆಟ್ ಯಾವಾಗಾದ್ರೂ ನಾವು ಎಷ್ಟಾದರೂ ತೊಗೊಂಡು ತಿನ್ಬೋದು. ಇದು ಅಲ್ಲಿರುತ್ತೆ. ಯಾರೇ ವಿಸಿಟರೇ ಬರಲಿ, ವಾಲಂಟಿಯರ್ಸ್ ಇರಲಿ, ಅವರಿಗೆ ಹಶ್ವಾಯಿತು ಅಂದರೆ ಇವೆರಡು ಮಾತ್ರ ಎನಿ ಟೈಮು ಸಿಗುತ್ತೆ. ಅವು ಈ ಕ್ಯಾಬಿನೆಟಲ್ಲಿರುತ್ತೆ. ಈ ಮಾತ್ರ ಓಪನ್ನೇ ಇರುತ್ತೆ, ಇಲ್ಲೇ ಇರುತ್ತೆ. ಹಾಗಾಗಿ ಇದನ್ನು ನಾವೇ ಓಪನ್ ಮಾಡಿಕೊಂಡು ತಗೊತೀವಿ. ಈ ರೀತಿ ಇಲ್ಲಿ ಫ್ರೂಟ್ಸು ಮತ್ತು ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಇರುತ್ತೆ, ತಗೋಬೋದು. ಇದು ಮಾತ್ರ ಎಲ್ಲರಿಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕಟ್ ಮಾಡಿ ಕೊಡೋದು, ಡಿವೈಡ್ ಮಾಡಿ ಎಲ್ಲರಿಗೂ ಸೇಮ್ ಡಿವೈಡ್ ಮಾಡಿ ಕೊಡ್ತೀವಿ ನಾವು. ಆ ಥರ ಇದಕ್ಕೆ ಕೀಲು ಹಾಕಾಗಿರುತ್ತೆ. ಅದು ಓಪನ್ ಇರಲ್ಲ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಷ್ಟೇ ಕೊಡ್ತೀವಿ. ಇಲ್ಲಾಂದರೆ ಕುಕಿಂಗ್ ಕ್ಲಾಸಿಗೆ ಬೇಕು ಅಂದರೆ ತೊಗೊತಾರೆ. ಕುಕಿಂಗ್ ಕ್ಲಾಸ್ ಶನಿವಾರ ನಡೀತಾ ಇರುತ್ತೆ. ಅದಕ್ಕೆ ಬೇಕಂದರೆ ಯೂಸ್ ಮಾಡ್ಬೋದು ಅಷ್ಟೇ. ಬಿಟ್ಟರೆ ಪರ್ಸ್ನಲ್ ಆಗಿ ತಿನ್ನಲಿಕ್ಕೆ ಆಗಲ್ಲ ಇದಿಷ್ಟು ಫ್ರೂಟ್. ಓಕೆ, ಇವಳು ನೇವಿಶಾ ಅಂತ. ಹಾಯ್ ನೇವಿಶಾ. ಇವಳಿಗೆ ಕನ್ನಡ ಬರಲ್ಲ, ಹಿಂದಿ ಬರುತ್ತೆ. ಅವಳು ಹೆಲ್ಪ್ ಮಾಡ್ತೀನಿ ನನಗೆ ಫ್ರೂಟ್ ಸಟ್ ಮಾಡೋದ್ರಲ್ಲಿ ಅಂದು, ಅದಕ್ಕೆ ಬಂದಿದ್ದಾಳೆ. ಕಮ್, ಯು ಹೆಲ್ಪಿಂಗ್ ಮೀ? ಯಾ, ಫ್ರೂಟ್ ಆಲ್ ಡಿವೈಡಿಂಗ್ ಫಸ್ಟ್. ಓಲ್ಡ್ ಒನ್ ಈಸ್ ಒನ್ ಸೈಡ್, ನ್ಯೂ ಒನ್ ಈಸ್ ಒನ್ ಸೈಡ್. ವಿ ಡಿವೈಡಿಂಗ್ ಫಸ್ಟ್ ನಾ. ಓಕೆ, ಫ್ರೂಟ್ ಶಾಟಿಂಗ್ ಫುಲ್ ಮುಗಿದಿದೆ. ಬಾಳೆ ಪೈನಾಪಲ್ ಎಲ್ಲ ಮೇಲಿಟ್ಟಿದ್ದೀನಿ. ಹೊಸದು ಗೊತ್ತಾಗಲ್ಲ ಅಂತ ಇಲ್ಲಿ ಮಧ್ಯದಲ್ಲಿಟ್ಟಿದ್ದೀನಿ. ಇದು ನೋಡಿ ಮೋಸಂಬಿ 1, 2, 3 ಬೇರೆ ಬೇರೆ ಟೈಮ್ ಬಂದಿರೋದು. ಇದು ಹಳೇದು, ಫುಲ್ ಹಳೇದು. ಅದಾದ್ಮೇಲೆ ಬಂದಿರೋದು ಇದು. ಇದಾದ್ಮೇಲೆ ಇವತ್ತು ಬಂದಿರೋದು ಇದು. ಹೀಗೆ ಜೋಡಿಸಿಟ್ಟಿದ್ದೀನಿ. ಕೊಡುವಾಗ ಮಾತ್ರ ಮೊದಲದೇ ಖಾಲಿ ಮಾಡ್ತೀವಿ. ಆಮೇಲೆ ಕೆಳಗಡೆ ಇದೆ ಪೇರಳೆಹಣ್ಣು, ಗೋವಾ ಅಂತಾರೆ, ಗೋವಾ ಅಂತಲೂ ಹೇಳ್ತಾರೆ ಇಂಗ್ಲೀಷ್ನಾಗೆ. ಪೇರಳೆಹಣ್ಣು ಇದು ಹೊಸ್ದಾಗಿ ಬಂದಿರೋದು. ನಾನು ಜೋಡಿಸಿದ್ರೆ ಅದರಲ್ಲಿ ಸಿಕ್ಕಲ್ಲ ಅಂತ ಹಾಗೆ ಇಟ್ಟಿದ್ದೀನಿ ಕವರಲ್ಲಿ. ಹಳೇದನ್ನ ಹಂಗೆ ಕೆಳಗಡೆ ಇದೆ. ಪೈನಾಪಲ್ ಹಳೇದಂತೂ ಫುಲ್ ಇದೆ. ಪಪ್ಪಾಯನೂ ಅಷ್ಟೇ. ಈ ಕಾಯಿ ಈ ಥರ ಇರೋದೆಲ್ಲ ಹೊಸದು ಒಂದು ಸೈಡ್ ಮಾಡಿದ್ದೀನಿ, ಹಣ್ಣಿರೋದು ಒಂದು ಸೈಡ್ ಮಾಡಿ. ಇಷ್ಟೇ ಜೋಡಿಸೋದು ಅಂದರೆ ಇದು ಜೋಡಿಸಿರೋದು ಆಗಿದೆ. ಇದು ಕ್ಲೋಸ್ ಮಾಡಿ ಇದು ಲಾಕ್ ಮಾಡ್ತಾರೆ. ಇದು ಲಾಕ್ ಮಾಡಿದರೆ ಯಾರಿಗೂ ಸಿಕ್ಕಲ್ಲ. ಬೆಳಿಗ್ಗೆ ತಿಂಡಿಗಷ್ಟೇ ನಾವು ಹೆಚ್ಕೊಂಡು ತಿನ್ನೋದು ಅಷ್ಟೇ. ಇದು ಕೂಡ ಹಣ್ಣು ಬಂದಿತ್ತಲ್ವ, ಬಾಳೆಹಣ್ಣು, ಅದನ್ನು ಕೂಡ ಎಲ್ಲ ಜೋಡಿಸಿದ್ದಾಗಿದೆ ನೋಡಿ. ಇಲ್ಲೇ ಇಟ್ಟಿದ್ದೀವಿ ಇದನ್ನು. ನೆಲ್ಲಿಕಾಯಿನೂ ಬಾಳೆಹಣ್ಣು ಈ ರೀತಿ ಇಡ್ತೀವಿ. ಹಣ್ಣಾಗಿರೋದೆಲ್ಲ ಮೇಲಿಡ್ತೀವಿ.
ಸ್ವಲ್ಪ ಕಾಯಿ ಬಂದಿರೋದು ಫುಲ್ ಕೆಳಗೆ, ಫುಲ್ ಕಾಯಿ ಇರೋದು ಫುಲ್ ಕೆಳಗೆ. ಈ ಥರ ನಾವು ಸಟ್ ಮಾಡೋದಿಲ್ಲ. ಈ ಥರ ಸಟ್ ಮಾಡ್ತೀವಿ. ಇಲ್ಲಿ ಫುಲ್ ಹಣ್ಣು ಸ್ವಲ್ಪ ಗಟ್ಟಿ ಇರೋದು, ಆಮೇಲೆ ಕಾಯಿ ಇರೋದು ಫುಲ್ ಕಾಯಿ ಇರೋದು. ಈ ಥರ ಸಟ್ ಮಾಡ್ತೀವಿ. ಅವರೇ ಬಂದು ಅವರೇ ತೊಗೊತಾರೆ. ಯಾರ್ಯಾರಿಗೆ ಬೇಕೋ ಸ್ವಂತ ತೊಗೊಳೋದು. ಇದೊಂದೇ ಕ್ಯಾಬಿನೆಟ್ಟು. ಬೀಗಕಾಯಿ ಇದರಲ್ಲೇ ಬಿಟ್ಟಿರ್ತೀವಿ ಅಷ್ಟೇ ನಾವು. ತರಕಾರಿನೂ ಬಂದಿತ್ತು ಸ್ವಲ್ಪ. ಆಗಲೇ ತರಕಾರಿದು ಈ ಥರ ಬರುತ್ತೆ ನೋಡಿ. ತೆಂಗಿನಕಾಯಿ ಫುಲ್ ಹಿಂದಕ್ಕೆ ಹೋಗಿದೆ. ಹಳೇದು 4 ಇತ್ತಲ್ಲ, ಅದನ್ನು ಮುಂದ್ಗಡೆ ತೊಗೊಂಬಂದಿದ್ದೀನಿ. ಆಮೇಲೆ ಇದೆಲ್ಲ ಹಳೆ ತರಕಾರಿ. ಇದರಲ್ಲಿ ನಾನು ಹೂಕೋಸು ಬಂದಿತ್ತು, ಅದೊಂದೇ ಇಟ್ಟಿದ್ದೀನಿ ಇದರಲ್ಲಿ. ಆಮೇಲೆ ಈ ಕ್ಯಾಬಿನೆಟ್ನಲ್ಲಿ ಸ್ವೀಟ್ ಪೊಟಾಟೊ ಅಂತಿರಲ್ಲ, ಗೆಣಸು, ಅದು ಮತ್ತು ಬೀಟ್ರೋಟ್ ಎರಡೇ ಬಂದಿದ್ದು ಇವತ್ತು. ಇವೆರಡು ಇಟ್ಟಿದ್ದೀನಿ. ಇವೆಲ್ಲ ಹಳೆ ತರಕಾರಿಗಳು ನೋಡಿ. ಫುಲ್ ಇದೆ. ಇದ್ದದ್ದನ್ನು ತರಿಸೋದಿಲ್ಲ. ಕ್ಯಾಪ್ಸಿಕಮ್ ಇದೆ, ಎಲೆಕೋಸಿದೆ, ಇದು ಸೌತೆಕಾಯಿ ಇದೆ, ಇದು ಇದೆ, ಅದಕ್ಕೆ ತೊಗೊಂಬಂದಿಲ್ಲ. ಇದು ಈರುಳ್ಳಿ, ಆಲೂಗಡ್ಡೆ ಫುಲ್ ಕೆಳಗಡೆ. ತೆಂಗಿನಕಾಯಿನೂ ಹಳೇದಿದೆ ನೋಡಿ, ಇಷ್ಟೊಂದಿದೆ. ಅದು ಹಂಗೆ ಇದೆ, ಆದರೂ ತೊಗೊಂಬಂದಿದ್ದೇವೆ. ಹೀಗೆ ಮುಗೀತಿದ್ರದ್ದು ಕೆಲಸ. ಇಷ್ಟು ಇದು ಓಪನ್ ಇರುತ್ತೆ, ಲಾಕ್ ಈ ಥರ ಇರುತ್ತೆ ಅಷ್ಟೇ. ನಂದು ಇವತ್ತಿನ ಕೆಲಸ ಇಷ್ಟಿತ್ತು. ಸೇವಾ ಅಂತೀವಿ ಇದಕ್ಕೆ. ಸೆಕೆಂಡ್ ಸೇವಾ ಮುಗೀತು. ಇಷ್ಟು ಮಾಡಿದ್ರೆ ಮುಗಿದೋಯ್ತು ನಂದು. ಇದೆಲ್ಲ ಖಾಲಿ ಬ್ಯಾಸ್ಕೆಟ್ ಇರುತ್ತೆ. ಇದನ್ನು ತೊಗೊಂಡೋಗಿ ರೀಸೈಕಲ್ ಎಲ್ಲಿಂದ ತಂದಿದ್ದು ಅಲ್ಲಿ ಇಡ್ತೀವಿ ನಾವು ಅಷ್ಟೇ. ಇದು ಇಟ್ಬಿಟ್ರೆ ಮುಗಿದು ಆಯಿತು. ಬಾಯ್, ಧನ್ಯವಾದ.